ಓಂ ನಮೋ ನಾರಾಯಣಾಯ. ಈ ವಿಡಿಯೋನ ಬಂದ್ಬಿಟ್ಟು ತುಂಬ ಮನ್ಸು ಕಷ್ಟದಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಫುಲ್ಲಾಗಿ ನೋಡಿ. ಸೊ ಈ ಜಾಗ ನೋಡ್ತಾ ಇದ್ದೀರಲ್ಲ, ಒಂದು ಕಾಡು ಥರ ಪೊದೆಗಳು ಬೆಳ್ಕೊಂಡಿದ್ದಲ್ಲ, ಈ ಜಾಗ ಬೇರೆ ಎಲ್ಲೂ ಇಲ್ಲ, ನಮ್ಮ ಬೆಂಗಳೂರು ಜಿಗಣಿಯಲ್ಲಿರೋ ಶ್ರೀ ವರದರಾಜ ಸ್ವಾಮಿ ಟೆಂಪಲೇ ಇದು. ಸೊ ನಮ್ಮ ಬೆಂಗಳೂರನ್ನ ಬಂದ್ಬಿಟ್ಟು ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ. ನಮಗೆ ಸೀರಿಯಸ್ ಆಗಿ ಒಂದು ನಾಚಿಕೆ ಪಡಬೇಕು. ಈ ಥರ ಒಂದು ಪುರಾತನವಾದ ಒಂದು ದೇವಸ್ಥಾನ ಪರಿಸ್ಥಿತಿ ಹೆಂಗಿದೆ ನೋಡಿ. ಈ ದೇವಸ್ಥಾನದ ಸುತ್ತಮುತ್ತಲು ಬಂದ್ಬಿಟ್ಟು ಲೈಕ್ ಹೆಂಗಂದರೆ ಕಸಗಳು ಹಾಕ್ಬಿಟ್ಟು ಮರ ಎಲ್ಲ ಬೆಳ್ಕೊಂಡು, ತುಂಬ ದೊಡ್ಡ ದೊಡ್ಡ ಮರಗಳು ಬೆಳ್ಕೊಂಡು ಹಂಗೆ ಹಾಳಾಗಿ ಹೋಗಿದೆ ಈ ದೇವಸ್ಥಾನ. ಈ ಥರ ಒಂದು ಪುರಾತನವಾದ ದೇವಸ್ಥಾನ ನಮ್ಮ ಬೆಂಗಳೂರಲ್ಲೂ ಇದೆ ಅಂತ ಒಂದು ಯೂಟ್ಯೂಬ್ ಮುಖಾಂತರ ನಾವು ತಿಳ್ಕೊಂಡ್ವಿ. ಈ ಒಂದು ದೇವಸ್ಥಾನದ ಪರಿಸ್ಥಿತಿ ಬಂದು ಹೆಂಗಿತ್ತು ಅಂದರೆ, ದಯವಿಟ್ಟು ನನ್ನ ಯಾರಾದರೂ ಬಂದು ಕಾಪಾಡಿ, ನನ್ನ ಕೈಲಿ ಉಸಿರಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋ ಥರ ಇತ್ತು. ಸೊ ಅಷ್ಟು ಮರಗಳು ಬೆಳ್ಕೊಂಡು ಯಾವಾಗ ಬೇಕಾದರೂ ಬೀಳೋ ರೇಂಜಿಗಿತ್ತು ಇದು. ಈ ಒಂದು ಪುರಾತನ ದೇವಸ್ಥಾನವನ್ನು ಹೆಂಗಾದರೂ ಉಳಿಸ್ಬೇಕು ಅಂತ ನಮ್ಮ ತಂಡದ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಚ್ಛತೆ ಮಾಡೋಣ ಅಂತ ಹೊರಟಿದ್ದೀವಿ. ಈ ದೇವಸ್ಥಾನ ಕೆಲಸ ಬಂದ್ಬಿಟ್ಟು ಅಷ್ಟು ಸುಲಭವಾಗಿರಲಿಲ್ಲ. ಮೇಲೆ ಬೆಳ್ಕೊಂಡಿರೋದು ನೀವೇ ನೋಡಿ, ಮರಗಳು ಎಷ್ಟು ದೊಡ್ಡದು ಅಂತ. ಈ ಮರಗಳನ್ನ ಕಟ್ ಮಾಡಿದ್ರೆ ಬಿಟ್ಟರೆ ಹಂಗೆ ಈ ದೇವಸ್ಥಾನನೇ ಬಂದ್ಬಿಟ್ಟು ಕುಸಿದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಮರನ ಕಟ್ ಮಾಡಿದ್ವಿ ನಾವು. ಈ ಒಂದು ವಿಷಯ ಬಂದ್ಬಿಟ್ಟು ಒಬ್ಬರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಅವತ್ತಿನ ದಿವಸ ನಮ್ಮ ತಂಡದ ಜೊತೆ ಕೈ ಜೋಡಿಸಿದ ಪ್ರತಿಯೊಬ್ಬರು ಆಗಲಿ, ಅವತ್ತಿನ ದಿವಸ ನಮ್ಮೆಲ್ಲರಿಗೂ ಊಟ ನೀರಿನ ವ್ಯವಸ್ಥೆ ಆಗಲಿ, ಆಮೇಲೆ JCB ಕರ್ಸ್ಕೊಟ್ಟಿದ್ದಾಗಲಿ, ಮತ್ತು ಆ ಜಿಗಣಿ ಗ್ರಾಮಸ್ಥರಾಗಲಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಮುಖಾಂತರ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ಕೊತೀನಿ. ನಮ್ಮ ಕೆಲಸ ಎಲ್ಲ ಆದಮೇಲೆ ಗರ್ಭಗುಡಿಯಲ್ಲಿ ದೇವರೇ ಇಲ್ಲ ಅಂದ್ರೂ ಒಂದು ಫೋಟೋ ತೊಗೊಂಬಂದಿಟ್ಟು ಪೂಜೆ ಎಲ್ಲ ಮಾಡಿ ಆರತಿ ತಗೊಂಡ್ಮೇಲೆ ಏನೋ ಒಂಥರ ಖುಷಿ, ನಮಗೆ ಏನೋ ಒಂದು ಸಾಧನೆ ಮಾಡಿರೋ ಥರ ಒಂದು ಖುಷಿ ಇತ್ತು. ಆದರೆ ತುಂಬ ಜನ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಕೆಲಸ ಮಾಡ್ತಾನೆ ಇದ್ವಿ, ಬರೀ ನಮ್ಮನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ಈ ಜಿಗಣಿಯಲ್ಲಿರೋ ಜನರ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ಇನ್ನು ಮುಂದೆ ಈ ದೇವಸ್ಥಾನದಲ್ಲಿ ಒಂದೇ ಒಂದು ದೀಪ ಹಚ್ಚಿ ಈ ದೇವಸ್ಥಾನ ನೋಡ್ಕೊಳ್ಳಿ. ಸೊ ಅದೊಂದೇ ಒಂದು ರಿಕ್ವೆಸ್ಟು. ಯಾಕೆ ನಾನು ಇಷ್ಟು ಕೇಳ್ಕೊತೀನಿ ಅಂದರೆ, ಸ್ವಲ್ಪ ಹಳೆ ಫೋಟೋ ನಾನು ಹಾಕಿದ್ದೀನಿ, ಅದು ನೋಡಿ. ಒಂದು ಕಾಲದಲ್ಲಿ ತುಂಬಾ ಮದುವೆಗಳು, ತುಂಬಾ ಫಂಕ್ಷನು, ಹೋಮ ಪೂಜೆ ಎಲ್ಲ ಮಾಡಿ ಮೆರೆದಂಥ ಒಂದು ದೇವಸ್ಥಾನ ಈ ಪರಿಸ್ಥಿತಿಯಲ್ಲಿದೆ. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ದು. ನಾನು ನನ್ನ ಟೀಮ್ ಸೇರಿಕೊಂಡು ಒಂದು ದಿವಸ ಹೋಗ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಬರೋದಲ್ಲ ನಮ್ಮ ಗುರಿ. ನಮ್ಮ ಬೆಂಗಳೂರನ್ನ IT ಹಬ್ ಅಂತ ಕರೀತಾರೆ. ಸೊ ನಮ್ಮ ಬೆಂಗಳೂರಲ್ಲಿ 4,000ಕ್ಕಿಂತನೂ ಹೆಚ್ಚು IT ಕಂಪನಿಗಳಿದೆ. ಈ ಜಿಗಣಿ ಸುತ್ತಮುತ್ತಲು ತುಂಬಾ ಫ್ಯಾಕ್ಟ್ರೀಸು, ಕಂಪನೀಸ್ ಎಲ್ಲ ಇದೆ. ಯಾರಾದರೂ ಒಬ್ಬರು ಮನಸ್ಸು ಮಾಡಿದ್ರು ಈ ದೇವಸ್ಥಾನನ ಕಟ್ಕೊಡ್ಬೋದು. ಮತ್ತೆ ನಮ್ಮ ಗುರಿ ಏನಪ್ಪ ಅಂದರೆ, ಮತ್ತೆ ಈ ದೇವಸ್ಥಾನ ಆ ಹಳೆ ಗತವೈಭವವನ್ನು ತಗೊಂಬರಬೇಕು. ಅದೇ ನಮ್ಮ ಗುರಿ. ನೋಡೋ ಪ್ರತಿಯೊಬ್ಬರೂ ಈ ವಿಡಿಯೋನ ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ. ಈ ಥರ ದೇವಸ್ಥಾನ ಇದೆ ಅಂತ ಎಲ್ಲರಿಗೂ ತಿಳಿಸಿ. ಆದಷ್ಟು ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಗೌರ್ಮೆಂಟ್ ಕಡೆ ಆದರೂ ಯಾರ ಕಡೆ ಆದರೂ ಈ ದೇವಸ್ಥಾನಕ್ಕೆ ಒಳ್ಳೇದಾಗಲಿ. ನಾವು ಮಾಡೋ ಕೆಲಸನೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ.